ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ 1-to-1 ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳಿಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಇವಾಗ ಮುಂದೆ ಹೋಗಿ ಜಾಬ್ ಅದು ಯಾವ್ದಾವುದು ಜಾಬು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಸೊ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು BCD ಅಂತ, ಇದೊಂದು ಟ್ರಾವೆಲ್ ಏಜೆನ್ಸಿ ಕಂಪ್ನಿ ಆಗಿರುತ್ತೆ. ಸೊ ಇದು BCD ಟ್ರಾವೆಲ್ಸ್ ಅಂತಾನೆ ಇರೋದು. ಸೊ ಇವರು ARC ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು, ಹೆಡ್ ಆಫೀಸ್ ಇರೋದು ಇವ್ರದ್ದು ಇಂಡಿಯಾದು ಅಂತ, ಅಂದರೆ ಇದು ಇಂಡಿಯಾಗೆ ಹೈಯರ್ ಮಾಡ್ತಿರೋದು. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಯುವರ್ ಜರ್ನಿ ವಿತ್ BCD, ಗ್ರೋ, ಕನೆಕ್ಟ್, ಕೊಲಾಬ್ರೇಟ್ ಅಂಡ್ ಸೆಲೆಬ್ರೇಟ್ ವಿತ್ ಅವರ್ ಗ್ಲೋಬಲ್ ಟೀಮ್ ಅಂತ ಹೇಳಿದ್ದಾರೆ. ಇದು ARS ಸ್ಪೆಷಲಿಸ್ಟ್ ಡೆಸ್ಕ್. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ಫುಲ್ ಟೈಮ್ ರೋಲ್ ಕೂಡ ಆಗಿರುತ್ತೆ. ಸೊ ಇದು ಡೇ ಟು ಡೇ ಆಕ್ಟಿವಿಟೀಸ್ ಏನು ಮಾಡ್ತೀವಿ ಅಂದರೆ ಪ್ರೊಸೆಸ್ ಆಫ್ ಮಾಡಿಫೈಯಿಂಗ್ ಟಿಕೆಟ್ ಇನ್ IAR ಅಂಡ್ ವೀಕ್ಲಿ ಸೆಟಲ್ಮೆಂಟ್ ಆಫ್ ಏರ್ಲೈನ್ ಟಿಕೆಟ್ ಟ್ರಾನ್ಸಾಕ್ಷನ್ ಟು ARC, ಏರ್ಲೈನ್ ರಿಪೋರ್ಟಿಂಗ್ ಕ್ರಾಪ್ಸ್ ಅಂತಂದರೆ ಇದೊಂದು ಏರ್ಲೈನ್ ಇದಾಗಿರುತ್ತೆ. ಸೊ ಟಿಕೆಟ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡಿಫೈಯಿಂಗ್ ಮಾಡೋದು, ಏನಾರ ಕರೆಕ್ಷನ್ ಇದ್ರೆ ಅಪ್ಡೇಟ್ ಮಾಡೋದೆಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಯು ವಿಲ್ ಹ್ಯಾಂಡಲ್ ಓವರ್ 100 ಅಕೌಂಟ್ಸು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಡೇ ಟು ಡೇ ಆಕ್ಟಿವಿಟೀಸ್ ಏನು ಈ ರೋಲಲ್ಲಿ ಅಂತಂದರೆ ಎನ್ಶೂರ್ ಅಕ್ಯುರೇಟ್ ರಿಪೋರ್ಟಿಂಗ್ ಆಫ್ ರೀಫಂಡ್ಸ್, ವಾಯ್ಡ್ಸ್ ಅಂಡ್ ಎಕ್ಸ್ಚೇಂಜ್ ಆರ್ ಫಾರ್ ಕ್ಯಾನ್ಸಲ್ಡ್ ಆರ್ ಚೇಂಜ್ ಟಿಕೆಟ್ ಅಂಡ್ ಡಿಬೇಟ್ ಮೆಮೋಸ್ ಅಂತಂದ್ರೆ ಇವಾಗ ಲಾಸ್ಟ್ ಟೈಮಲ್ಲಿ ಯಾರು ಬುಕ್ಕಿಂಗ್ ಮಾಡಿರೋರು ಕ್ಯಾನ್ಸಲ್ ಮಾಡ್ತಾರೆ. ಸೊ ಅವ್ರಿಗೆಲ್ಲ ರೀಪೇಮೆಂಟ್ ಆಗಿದೆಯಾ ಕರೆಕ್ಟಾಗಿ, ಮತ್ತು ರೀಫಂಡ್ಸ್ ಆಗ್ತಿದೆಯಾ, ಮತ್ತು ಕ್ಯಾನ್ಸಲ್ ಆಗಿರೋ ಟಿಕೆಟು ಬೇರೆಯವ್ರಿಗೆ ಅಸೈನ್ ಆಗ್ತಿದೆಯಾ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಫಾಲೋ ದ ARC ಸ್ಪೆಷಲಿಸ್ಟ್ ಪ್ರೊಸೀಜರ್ ಫಾರ್ ಅಕ್ಯುರೇಟ್ ರಿಪೋರ್ಟಿಂಗ್ ಅಂತಂದರೆ ರಿಪೋರ್ಟ್ ಎಲ್ಲ ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿರ್ಬೇಕಲ್ಲ. ಸೊ ವೀಕ್ಲಿ ಅಥವಾ ಮಂತ್ಲಿ ರಿಪೋರ್ಟು ನಾವು ಶೇರ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಲೆವೆಲ್ಗೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಎವ್ರಿ ಪ್ರೊಸೀಜರ್ ತಕ್ಕನಾಗಿದೆನಾ ಅಂತ ನೋಡ್ಬಿಟ್ಟು ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕು. ಮತ್ತು ವರ್ಕ್ 1 ಟಚ್ ಕೇಸ್ ಫಾರ್ ರೀಫಂಡ್, ವಾಯ್ಡ್ಸ್ ಆ್ಯಂಡ್ ಎಕ್ಸ್ಚೇಂಜ್. ಇಲ್ಲಿ UCWD ವೆಬ್ಸೈಟ್, ಅವ್ರದ್ದು ಕಂಪ್ನಿದು ವೆಬ್ಸೈಟ್ ಇದೆ. ಸೊ ಅದು ಎಕ್ಸೆಲ್ ರಿಪೋರ್ಟ್ ತೊಗೊಳಕ್ಕೆ ವೆಬ್ಸೈಟ್ನ ಯೂಸ್ ಮಾಡಬೇಕು. ಮತ್ತು ಶೇರ್ ಪಾಯಿಂಟು ಮತ್ತು ಕಮ್ಯುನಿಕೇಷನ್ ಪರ್ಪಸ್, ಸೆಂಟ್ರಲ್ ಟಿಕೆಟಿಂಗ್ ಅಂತಂದರೆ ಎಷ್ಟು ಟಿಕೆಟ್ ಬುಕ್ ಆಗಿದೆ ಅದೆಲ್ಲ ಇದು ಮಾಡೋದು. ನಮ್ಮದು ಶೇರ್ ಪಾಯಿಂಟಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಅಂದರೆ ತುಂಬ ಟೀಮ್ ಮೆಂಬರ್ಸ್ ವರ್ಕ್ ಮಾಡಬೇಕಾದ್ರೆ ಶೇರ್ ಪಾಯಿಂಟಲ್ಲಿ ಅಪ್ಡೇಟ್ ಮಾಡಿದ್ರೆ ನಾವು ನೋಡ್ಕೊಂಡು ಚೆಕ್ ಮಾಡಿಕೊಂಡು ನಾವು ನೋಡ್ಬೋದು ಯಾರ್ಯಾರು ಯಾವ ಟಿಕೆಟ್ಗೆ ವರ್ಕ್ ಮಾಡ್ತಿದ್ದಾರೆ ಅಂತ. ಸೊ ಇಷ್ಟು ಅವ್ರದ್ದು ರಿಕ್ವೈರ್ಮೆಂಟ್ ಕೇಳಿದೆ, ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಲಿಸ್ಟ್ ಮಾಡಿದ್ದಾರೆ. ಇನ್ನು ಅಬೌಟ್ ಯು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದರೆ ಇಲ್ಲಿ ARCR ಅಕೌಂಟಿಂಗ್ ಎಕ್ಸ್ಪೀರಿಯನ್ಸ್ ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ, ಮತ್ತು ಎಬಿಲಿಟಿ ಟು ಕ್ಯಾಲ್ಕುಲೇಟ್ ಫಿಗರ್ಸ್ ಅಂತಂದರೆ ಇವಾಗ ನಂಬರ್ಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಬೇಕು, ನ್ಯೂಮರಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಇಲ್ಲಿ ಬೇಸಿಕ್ PC ಸ್ಕಿಲ್ಸ್ ಯಾವುದು ಅಂತಂದರೆ ಮೈಕ್ರೋಸಾಫ್ಟ್ ಸೂಟ್ಸು, ಎಕ್ಸೆಲು ಮತ್ತು ವರ್ಡು, ಔಟ್ಲುಕ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಫಾಲೋ ರಿಟರ್ನ್ ಆ್ಯಂಡ್ ಓರಲ್ ಪ್ರೊಸೀಜರ್ ಆ್ಯಂಡ್ ಪ್ರೋಸೆಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಜಾಬಿಗೆ ಜಾಯ್ನ್ ಆದರೆ ನಮಗೆ ಏನು ಬೆನಿಫಿಟ್ಸ್ ಇದೆ ಅಂತಂದರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಆರ್ ರಿಮೋಟ್ ಆಪರ್ಚುನಿಟಿ. ಸೊ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಅಥವಾ ನೀವು ವರ್ಕ್ ಫ್ರಮ್ ಎನಿವೇರ್ ಕೂಡ ಕೆಲಸ ಮಾಡ್ಬೋದು. ಆಪರ್ಚುನಿಟಿ ಟು ಗ್ರೋ ಯುವರ್ ಸ್ಕಿಲ್ ಸೆಟ್ ಆ್ಯಂಡ್ ಕೆರಿಯರ್ಸ್ ಅಂತ ಹೇಳಿದ್ದಾರೆ. ಮತ್ತು ವೆಕೇಷನ್ ಡೇಸ್ ಯು ಕ್ಯಾನ್ ಗೋ ರೆಸ್ಟ್ ಆ್ಯಂಡ್ ರೀಚಾರ್ಜ್ ಅಂದರೆ ವೆಕೇಷನ್ಸ್ ಕೂಡ ಇರುತ್ತಂತೆ ಇಲ್ಲಿ. ಮತ್ತು ಕಾಂಪನ್ಸೇಷನ್ ಪ್ಯಾಕೇಜ್ ದಟ್ ಫೀಲ್ ಫೇರ್ ಟು ಯು ಇನ್ಕ್ಲೂಡಿಂಗ್ ಮೆಂಟಲ್, ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ವೆಲ್ಬೀಯಿಂಗ್ ಟೂಲ್ಸ್ ಕೂಡ ಎಲ್ಲ ಇದೆ. ಮತ್ತು ಟ್ರಾವೆಲ್ ಇಂಡಸ್ಟ್ರಿ ಪ್ರೊಫೆಷ್ನಲ್ ಪರ್ಕ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಅಂತಂದರೆ ಈಗ ಟ್ರಾವೆಲ್ ಇಂಡಸ್ಟ್ರಿಯಲ್ಲೆಲ್ಲ ಸೊ ಏರ್ಲೈನಲ್ಲಿ ಜಾಸ್ತಿ ಪರ್ಕ್ಸ್ ಡಿಸ್ಕೌಂಟ್ ಇದ್ದರೆ ಅದು ಕೊಡ್ತಾರೆ. ಮತ್ತು ಇನ್ಕ್ಲೂಸಿವ್ ವರ್ಕ್ ಎನ್ವಿರಾನ್ಮೆಂಟ್ ವೇರ್ ಡೈವರ್ಸಿಟಿ ಇಸ್ ಸೆಲೆಬ್ರೇಟೆಡ್ ಅಂತ ಕೂಡ ಹೇಳಿದ್ದಾರೆ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇಲ್ಲಿ ಎಜುಕೇಷನ್ ನೋಡೋದಾದರೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ, ಬಟ್ ಮಿನಿಮಮ್ ಡಿಗ್ರಿ ಆಗಿರಲೇಬೇಕು ಅಂತ ಅನ್ಕೋತೀನಿ ನಾನು ಈ ಜಾಬ್ಗೆ. ಈವನ್ PU ಆಗಿರೋರು ಕೂಡ ಅಪ್ಲೈ ಮಾಡಿ ನೋಡೋಣ. ಸೊ ಬಟ್ ಮಿನಿಮಮ್ ಡಿಗ್ರಿ ಆಗಿರಬೇಕು ಅಂತ ಅಂದ್ಕೊಟ್ಟಿಲ್ಲ. ಸೊ ಈಗ ಮುಂದೆ ಹೋಗಿ ಇನ್ನೊಂದು ಜಾಬ್ ಯಾವುದು ಅಂತ ನೋಡೋಣ.
ಇರೋ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ. BCD ಟ್ರಾವೆಲರ್ ARC ಸ್ಪೆಷಲಿಸ್ಟ್ ನೋಡ್ಕೊಳ್ಳಿ, ಬೇಕಾದ್ರೆ ನೀವು ಒಂದ್ಸಲ ಹಂಗೆ ಗ್ಲಾನ್ಸ್ ಮಾಡಿ ಓದ್ಕೊಳ್ಳಿ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಅಪ್ಲೈ ನೌ ಅಂತ ಇದೆ. ಸೊ ಅಪ್ಲೈ ನೌ ಮೇಲೆ ಕೊಡೋಣ. ಇಲ್ಲಿ ಅಪ್ಲೈ ನೌ ಅಥವಾ ಸ್ಟಾರ್ಟ್ ಲಿಂಕ್ಡ್ಇನ್ ಅಂತ ಕೇಳಿದ್ದಾರೆ, ಅಪ್ಲೈ ನೌ ಅಂತ ಕೊಡೋಣ ಇಲ್ಲಿ. ಸೊ ಇಲ್ಲಿ ನೋಡಿ, ನಮ್ದು ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕು. ನಮ್ದು ಇಮೇಲ್ ಅಡ್ರೆಸ್ಸು ಮತ್ತು ರೀಟೈಪ್ ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಟು, ನಮ್ಮ ಪಾಸ್ವರ್ಡ್ ಎಲ್ಲ ಕೊಟ್ಟು, ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮು ಮತ್ತು ಮೊಬೈಲ್ ನಂಬರ್ ಎಲ್ಲ ನಾಟ್ ಮ್ಯಾಂಡೇಟರಿ, ಮತ್ತು ಜೆಂಡರ್ ಎಲ್ಲ ಕೊಟ್ಬಿಟ್ಟು, ಮತ್ತು ಯಾವ ಲೊಕೇಶನ್ ಪ್ರಿಫರ್ ಮಾಡ್ತೀರಾ ಅದನ್ನೆಲ್ಲ ಕೊಟ್ಟು, ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಯಾವುದು ಅಂತ ಕೇಳಿದ್ದಾರೆ, ಅದನ್ನ ಕೊಟ್ಬಿಟ್ಟು ಇಲ್ಲಿ ನೋಡಿ ರೀಡ್ ಅಕ್ಸೆಪ್ಟ್ ದ ಪ್ರೈವೇಸಿ ಪಾಲಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಂಪಾರ್ಟೆಂಟಾಗಿ, ಇಲ್ಲಾಂದರೆ ಅಪ್ಲೈ ತೊಗೊಳಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಕೊಡಬೇಕು. ಅದಾದಮೇಲೆ ಇಲ್ಲಿ ಅಪ್ಲೈ ಕೊಡಿ. ಸೊ ನಿಮ್ಮದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಸೊ ಇಲ್ಲಿ ಬಿಫೋರ್ ತಗೊಳ್ಳೋಕ್ಕಿಂತ ಇಲ್ಲಿ ನಾವು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ಕಂಟ್ರಿನ. ಸೊ ಅದಕ್ಕೆ ನನಗೆ ಅಲ್ಲಿ ಕ್ಲಿಕ್ ಆಗ್ತಿರ್ಲಿಲ್ಲ. ಸೊ ಇವಾಗ ನೋಡಿ ಇವಾಗ ರೀಡ್ ಆ್ಯಂಡ್ ಅಕ್ಸೆಪ್ಟ್ ಇಲ್ಲಿ ನೋಡಿ, ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಕ್ಸೆಪ್ಟ್ ಅಂತ ಬರುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಈಗ ಮುಂದಿನ ಜಾಬ್ ನೋಡೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಟ್ರಿಂಬಲ್ INC ಅಂತ ಹೇಳ್ಬಿಟ್ಟು ಇವರು ಡೇಟಾ ಕ್ಯಾಪ್ಚರ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ ಫುಲ್ ಟೈಮ್ ಆಗಿರುತ್ತೆ, ಬಟ್ ಇದು ಬ್ಯಾಂಗ್ಳೂರ್ ಲೊಕೇಶನ್ಗಾಗಿರುತ್ತೆ. ಸೊ ನಾವು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು. ಇದಕ್ಕೆ ಇಲ್ಲಿ ಡೇಟಾ ಕ್ಯಾಪ್ಚರ್ ಎಕ್ಸೆಲ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇವರು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ರೋಲ್ಗೆ. We are seeking highly skilled and detail-oriented individual to join our team as a Excel specialist ante. The ideal candidate will have a exceptional command of Microsoft Excel ಬಗ್ಗೆ ನಾಲೆಜ್ ಇರಬೇಕು, ಮತ್ತು ಡೇಟಾ ಅನಾಲಿಸಿಸ್ ಸ್ಪ್ರೆಡ್ಶೀಟ್ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಏನೇನು ಅಂತಂದರೆ, ಡೆವಲಪ್ ಆ್ಯಂಡ್ ಇಂಪ್ಲಿಮೆಂಟ್ ಎಕ್ಸೆಲ್ ಬೇಸ್ಡ್ ಸೊಲ್ಯೂಷನ್ ಟು ಆಟೋಮೇಟ್ ಟಾಸ್ಕ್ ಆ್ಯಂಡ್ ಇಂಪ್ರೂವ್ ವರ್ಕ್ ಫ್ಲೋ ಎಫಿಷಿಯನ್ಸಿ ಅಂತಂದರೆ ಎಕ್ಸೆಲಲ್ಲಿ ಸ್ವಲ್ಪ ಡೇಟಾಗಳನ್ನೆಲ್ಲ ಇದು ಮಾಡೋದು ಅಂತಂದರೆ ಆಟೋಮೇಷನ್ ಟಾಸ್ಕ್ನೆಲ್ಲ ಅದೇ ರನ್ ಆಗಂಗೆ ಮಾಡೋದು. ಇವನ್ ಪವರ್ BI ಆ ಥರ ಇದೆ. ಸೊ ಎಕ್ಸೆಲಲ್ಲೂ ಅದೇ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕ್ರಿಯೇಟ್ ಮ್ಯಾಕ್ರೋ ಟು ವಿಜುವಲೈಸ್ ಡೇಟಾ ಅಂತಂದರೆ ಎಕ್ಸೆಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸೊಲ್ಯೂಷನ್ನ ಕಂಡುಹಿಡಿಬೇಕಾಗಿರುತ್ತೆ. ಮತ್ತು ಡೇಟಾ ವ್ಯಾಲಿಡೇಷನ್ ಮತ್ತು ಕ್ಲೀನಪ್ ಮತ್ತು ಮ್ಯಾನಿಪುಲೇಷನ್ ಅಂತ ಅಂದರೆ ಇವಾಗ ಎಷ್ಟೊಂದು ಇನ್ವ್ಯಾಲಿಡ್ ಡೇಟಾ ಇರುತ್ತೆ, ನಲ್ ಡೇಟಾ ಇರುತ್ತೆ ಎಕ್ಸೆಲ್ ಶೀಟಲ್ಲಿ ನಮಗೆ ಕೊಟ್ಟಾಗ. ಸೊ ಅದನ್ನೆಲ್ಲ ಕ್ಲೀನಪ್ ಮಾಡಿ ನಾವು ಲಾಸ್ಟಲ್ಲಿ ಒಂದು ಬೇಗ ಇವಾಗ non-IT ಗಾಯ್ಸ್ ಕೂಡ ಇರ್ತಾರೆ. ಸೊ ಅವ್ರಿಗೆ ಅರ್ಥ ಆಗೋ ಥರ ಒಂದು ವಿಷಯನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ನಾವು ಈ ಜಾಬಲ್ಲಿ. ಮತ್ತು ಟ್ರೈನ್ ಆ್ಯಂಡ್ ಸಪೋರ್ಟ್ ಕೊಲೀಗ್ ಇನ್ ಯುಟಿಲೈಸಿಂಗ್ ಎಕ್ಸೆಲ್ ಫಂಕ್ಷನಾಲಿಟಿ ಅಂತಂದರೆ ನಿಮಗೆ ನಾಲೆಜ್ ಇದ್ದರೆ ಅವ್ರಿಗೆ ಟ್ರೈನ್ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಸೀನಿಯರ್ಸ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೋ ಪ್ರಾಬ್ಲಮ್. ನಿಮಗೆ ತುಂಬ ಎಕ್ಸೆಲ್ ನಾಲೆಜ್ ಇಲ್ಲ ಅಂದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮ್ಯಾಂಡೇಟರಿ. ಇದು ಎಕ್ಸೆಲ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಬೇಗ ಲರ್ನ್ ಮಾಡೋ ಎಬಿಲಿಟಿ ಟು ಪ್ರಿಯೋರಿಟೈಸ್ ದ ಟಾಸ್ಕ್ ಮತ್ತು ಮ್ಯಾನೇಜ್ ದ ಎಫಿಷಿಯನ್ಸಿ. ಸೊ ಬೇಗ ಟಾಸ್ಕ್ನೆಲ್ಲ ಮಾಡೋ ಥರ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸ್ ಕೂಡ ಇರಬೇಕು, ಮತ್ತು ಬೇರೆ ಟೀಮವ್ರ ಜೊತೆ ಮಾತಾಡೋ ಅಷ್ಟು ನಾಲೆಜ್ ಕೂಡ ಇರಲಿ ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ರಿಲೇಟೆಡ್ ಏನಾದರೂ ಕೋರ್ಸ್ ಮಾಡಿದರೆ, ನಾನು ತುಂಬ ಒಂದು ತಗೊಂಡವ್ರಿಗೂ ಕೂಡ ಹೇಳ್ತಾ ಇರ್ತೀನಿ, ಲೈಕ್ ನೋಡಿ ಇಲ್ಲಿ ಸರ್ಟಿಫಿಕೇಷನ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ರಿಲೇಟೆಡ್ ಕೋರ್ಸ್ ಮಾಡಿದ್ರು ಅವ್ರನ್ನ ಬೇಗ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು. ಇಲ್ಲಿ ಬಿಸ್ನೆಸ್ಸು, ಫಿನಾನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಫೀಲ್ಡ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ಎನಿ ಡಿಗ್ರಿ ಆದವರು ಈ ಜಾಬ್ಗೂ ಅಪ್ಲೈ ಮಾಡ್ಕೊಳ್ಳಿ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೆಕೆಂಡ್ ಜಾಬ್ನು ಅಷ್ಟೇ, ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಪ್ಲೈ ನಾವು ಅಂತ ಕೊಟ್ಬಿಡೋಣ ಡೈರೆಕ್ಟಾಗೇ. ಸೊ ಇವರು ಅಷ್ಟೇ ಲೆಕ್ಕ ನಮ್ಮದು ರೆಸ್ಯೂಮಿನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ಮತ್ತು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಹಾಕ್ಕೊಳ್ಳಿ ಯಾವುದು ಅಂತ, ಕಾಲೇಜ್ ಅಡ್ವರ್ಟೈಸ್ಮೆಂಟ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಮ್ಮದು ಕಂಟ್ರಿ ಕೇಳ್ತಿದ್ದಾರೆ, ಯಾವ ಕಂಟ್ರಿ ಅಂತೆಲ್ಲ ಹಾಕ್ಬಿಟ್ಟು, ಮತ್ತು 18 ಇಯರ್ ಆಫ್ ಏಜ್ ಇದೆಯಾ ಅಂತ ಕೇಳ್ತಿದ್ದಾರೆ. ನೀವು 18 ವರ್ಷನ ಆಗಿದೆಯಾ ಅಂತ ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಈ ಕಂಟ್ರಿಲಿ ಅಪ್ಲೈ ಮಾಡ್ತಾ ಇದ್ದೀರಲ್ಲ, ನೀವು ಈ ಕಂಟ್ರಿಲೇ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ವೀಸಾ ಏನಾದರೂ ಬೇಕಾ ಫ್ಯೂಚರಲ್ಲಿ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳೋಣ. ಕರೆಂಟ್ ಲೊಕೇಶನ್ ಯಾವ ಕಂಟ್ರಿಲಿ ಇದೆಯಾ ಹಾಕ್ಕೊಳ್ಳಿ. ಮತ್ತು ಓಪನ್ ಟು ರೀಲೊಕೇಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಎಲ್ಲ ಆದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ.
ತುಂಬ ಜನ ಕೇಳ್ತಾ ಇದ್ರೆ ಅಪ್ಲೈ ಮಾಡೋದು ತೋರಿಸಿ ಅಂತ ಹೇಳ್ಬಿಟ್ಟು, ಸೊ ನಾನು ಅಪ್ಲೈ ಮಾಡೋದು ಕೂಡ ತೋರಿಸ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.